Hi guys, what's up everyone? My name is Amog and welcome to my YouTube channel. ಸೊ ಏನಪ್ಪ ಅಮೋಗ್ ಯೂಟ್ಯೂಬಿಗೆಲ್ಲ ಎಂಟ್ರಿ ಆಗಿದ್ದಾನೆ ಅಂತ ಹೇಳ್ತಿದ್ದೀರಾ. ಸೊ ಐ ಆ್ಯಂಡ್ ಮಾಮ್ ಆರ್ ಗೋಯಿಂಗ್ ಟು ಶಿಮ್ಲಾ ಆ್ಯಂಡ್ ಮನಾಲಿ. ಸೊ ಅದನ್ನೆಲ್ಲ ವ್ಲಾಗ್ ಮಾಡೋಣ ಅಂತ ಐಡಿಯಾ ಬಂತು. ಎಲ್ಲ ಮೆಮೊರೀಸ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿಡೋಣ ಅಂತ ಅನಿಸ್ತು. ಸೊ ಐ ಆಮ್ ಮೇಕಿಂಗ್ ಎ ವ್ಲಾಗ್ ಆಫ್ ಡೇ ಟು ಡೇ ವ್ಲಾಗ್. ಇವತ್ತು ಡೇ 1. ಸೊ ಟೈಮ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ 1:30 to 2 AM ಇವಾಗ. ಸೊ ನಮ್ಮ ಫ್ಲೈಟ್ ಟೈಮಿಂಗ್ಸ್ ಇರೋದು ಯಾವಾಗಂದರೆ 4:45 AM ಇದೆ. ಸೊ ವಿ ವಿಲ್ ರೀಚ್ ಅರೌಂಡ್ ಚಂಡೀಗಢ ಅಬೌಟ್ 7:05 AM. ಸೊ ಅಲ್ಲಿಂದ ನಮ್ಮದು ಫಸ್ಟ್ ಡೇ ಜರ್ನಿ ಸ್ಟಾರ್ಟ್ ಆಗುತ್ತೆ. ಚಂಡೀಗಢ ಟು ಶಿಮ್ಲಾ ವಿ ಆರ್ ಗೋಯಿಂಗ್ ಥ್ರೂ ಕ್ಯಾಬ್. ಅದು ಒಂದು 4 hours ಜರ್ನಿ ಇರುತ್ತೆ. ಸೊ ಲೆಟ್ಸ್ ಡಿಸ್ಕವರ್ ದಿ ಶಿಮ್ಲಾ. ಸೊ ಕಮಾನ್ ಗೈಸ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಂಗೆ ಟೂರ್ ಹಾಕೋಣ. ನಾವಿದ್ದಿದ್ದು ಟರ್ಮಿನಲ್ ನಂಬರ್ 1 ಎಲ್ಲ ಹಿಂಗೆ ಇದೆ ನೋಡಿ. ಸೊ ವಿ ಆರ್ ಹ್ಯಾವಿಂಗ್ ಟಿಸಾಟ್ ವಾಚ್ ಸೆಂಟರ್ ಹಿಯರ್. ಇಲ್ಲೇ ನೋಡಿದ್ರೆ ಸ್ಟಾಪು ಇದೆ, ಎಲ್ಲ ಇದೆ. ಫಸ್ಟ್ ಟೈಮ್ ನಾನು ಏರ್ಪೋರ್ಟಿಗೆ ಬಂದಿರೋದು. ಸೊ ಜಾಸ್ತಿ ಮಾತಾಡೋಕ್ಕೆ ಬೇರೆ ಆಗ್ತಿಲ್ಲ, ಅದರಲ್ಲೂ ನಂದಿದ್ದು ಫಸ್ಟ್ ವ್ಲಾಗು. ಸೊ ಎಲ್ಲ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ನೋಡಿ ಎಲ್ಲ ಹಂಗೆ. ಸೊ ಟಿಲ್ ಪ್ಲೇನ್ ಈ ಬಸ್ಸಿಂದ ಹೋಗ್ತೀವಿ ಇವಾಗ. ಏನು ಸೀಟ್ ಬೆಲ್ಟ್ ಕರೆಕ್ಟ್ ಇದೆ. ವಾಟ್ಸ್ ದಿಸ್ ಆ್ಯಂಡ್ ಆಲ್ ಏನೋ ಕೊಟ್ಟಿದ್ದಾರೆ. ಸೊ ಡ್ಯೂ ಟು ಬ್ಯಾಡ್ ವೆದರ್ ಇನ್ ಚಂಡೀಗಢ ಅಲ್ಲಿಂದ ಅರೈವಲ್ ಟೈಮಿಂಗ್ಸ್ ಎಲ್ಲ ಒಂಚೂರು ಡಿಲೇ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಏನೋ ಕೊಟ್ಟಿದ್ದಾರೆ ನೋಡಿ, ಅಮ್ಮಂಗೂ ಕೊಟ್ಟಿದ್ದಾರೆ.
तो हमें बताएं ताकि हम आपका प्री बुक जलपान आप तक पहुंचा सकें। हेलो 6E मैगजीन में हमारा ಸೊ ಫೈನಲಿ ವಿ ಹ್ಯಾವ್ ಅರೈವ್ಡ್ ಟು ಚಂಡೀಗಢ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಾಯ್ಸ್. ಸೊ ಇಲ್ಲಿಂದ ಡೈರೆಕ್ಟ್ ಫಸ್ಟ್ ಬ್ಯಾಗೇಜ್ ಕೌಂಟ್ರಿಗೆ ಹೋಗ್ತೀವಿ. ಬ್ಯಾಗೇಜ್ ನಂಬರ್ 3 ನಮ್ಮದೆಲ್ಲ ಬ್ಯಾಗೇಜ್ಗಳು ಬರುತ್ತಂತೆ. ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ. ಫೈನಲಿ ವಿ ಹ್ಯಾವ್ ಗಾಟ್ ದ ಲಗೇಜ್ ಫ್ರಮ್ ದ ಬ್ಯಾಗೇಜ್ ಕೌಂಟರ್. ಸೊ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಮಿಸ್ಟರ್ ರಾಜೇಶ್ ಅಂತ ಕ್ಯಾಬ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಸೊ ಹಿ ವಿಲ್ ಬಿ ಟೇಕಿಂಗ್ ಅಸ್ ಟು ಶಿಮ್ಲಾ ಆ್ಯಂಡ್ ಐ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಅಸ್ ಫಾರ್ ದಿ ಹೋಲ್ ಪ್ಯಾಕೇಜ್ ಆಫ್ ಅವರ್ ಟೂರ್ ಫ್ರಮ್ ಶಿಮ್ಲಾ ಟು ಮನಾಲಿ ಆ್ಯಂಡ್ ಮನಾಲಿ ಟು ಚಂಡೀಗಢ. ಸೊ ಲಾಸ್ಟ್ ಡೇ ತನಕನೂ ಅವ್ರದ್ದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಮಗೆ ನೋಡ್ಕೊಳೋದಾಗಲಿ ಎಲ್ಲರ ಕರ್ಕೊಂಡು ಹೋಗೋದಾಗಲಿ. ಸೊ ಬನ್ನಿ ಅವರನ್ನು ಒಂದ್ಸಲ ಮೀಟ್ ಮಾಡಿಸ್ತೀನಿ. ಸೊ ಫೈನಲಿ ವಿ ಆರ್ ಔಟ್ ಆಫ್ ದಿ ಏರ್ಪೋರ್ಟ್ ಗಾಯ್ಸ್. ಸೊ ಇವಾಗ ರಾಜೇಶ್ ಅವರು ನಮಗೆ ಶಿಮ್ಲಾ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಬ್ಲೂ ಕಲರ್ ಶರ್ಟಲ್ಲಿ ಅವರೇ ರಾಜೇಶ್ ಅವರು. ಸೊ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಅಸ್ ಫಾರ್ ದಿ ರೆಸ್ಟ್ ಆಫ್ 6 to 7 days. ಎಲ್ಲ ಕಡೆ ಅವರೇ ಬರ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ಬನ್ನಿ ಲೆಟ್ಸ್ ಡಿಸ್ಕವರ್ ಶಿಮ್ಲಾ, ಮನಾಲಿ ಆ್ಯಂಡ್ ಚಂಡೀಗಢ. ಸೊ ದಿಸ್ ಈಸ್ ಅವರ್ ಕಾರ್ ಗಾಯ್ಸ್. And he is Mr. Rajesh. Hi. Hi. किले की टाइप की. हाँ. जैसे फोर्ट की तरह होटल होते हैं उधर राजस्थान. ये होटल है ये. हाँ ये होटल है जी. हेलो में होटल है क्या ये? हाँ होटल है. ओके. ಸೊ ಮಿಸ್ಟರ್ ರಾಜೇಶ್ ಅವ್ರು ತೋರಿಸ್ದಂಗೆ ಚಂಡೀಗಢ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಟ್ ಈಸ್ ಆಲ್ಸೋ ಎ ಯೂನಿಯನ್ ಟೆರಿಟರಿ ಆಫ್ ದ ಇಂಡಿಯಾ ಆ್ಯಂಡ್ ಇಟ್ ಈಸ್ ಆಲ್ಸೋ ಕ್ಯಾಪಿಟಲ್ ಸಿಟಿ ಆಫ್ ಬೋತ್ ಪಂಜಾಬ್ ಆ್ಯಂಡ್ ಹರಿಯಾಣ. ಸೊ ನೋಡಿ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಪ್ಲ್ಯಾನ್ ಸಿಟಿ. ಇದರಷ್ಟು ಬ್ಯೂಟಿಫುಲ್ಲಾಗಿ ಯಾವುದೋ ಸಿಟಿ ಪ್ಲ್ಯಾನ್ ಮಾಡಿದ್ದು. ಸೊ ಇಷ್ಟು ಬ್ಯೂಟಿಫುಲ್ಲಾಗಿ ಯಾವ ಸಿಟಿನೂ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಜಸ್ಟ್ ಸಿ ದ ಸೀನ್ರಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಗಾಯ್ಸ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೊ ಪಂಜಾಬಿ ರಸೋಯಿ ಅಂತ ಇದು. ಸೊ ಇಟ್ಸ್ ಕ್ವೈಟ್ ಸ್ಮಾಲ್ ಡಾಬಾ ಲೈಕ್, ಬಟ್ ಇಲ್ಲಿ ಫುಡ್ಡೆಲ್ಲ ಚೆನ್ನಾಗಿ ಸಿಗತ್ತೆ ಅಂತ ರಾಜೇಶ್ ಅವ್ರು ಹೇಳ್ತಿದ್ದಾರೆ. ಸೊ ಬನ್ನಿ ಟ್ರೈ ಮಾಡೋಣ. ಹಾಯ್ ಗಾಯ್ಸ್, ಇವಾಗ ಹಿಮಾಚಲಲ್ಲಿ ಪಂಜಾಬಿ ರಸೋಯಿ ಅಂತ ಒಂದು ರೆಸ್ಟೋರೆಂಟಲ್ಲಿದ್ದೀವಿ. ಸೊ ಇಲ್ಲಿನ ಬ್ರೇಕ್ಫಾಸ್ಟ್ ಎಲ್ಲ ನಮಗೆ ಆಗಲ್ಲ. ಇಡ್ಲಿ ಆ ಥರದಿದ್ದರೆ ನಾನು ಏನಾರ ತಿನ್ಬೋದು, ಬಟ್ ಇಲ್ಲಿ ಬರೀ ಪರೋಟ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮಮ್ಮಿ 2 ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀವಿ. ಸೊ ಲೆಟ್ಸಿ, ಇನ್ನೂ 6 days ಹಿಂಗೆ ಸರ್ವೈವ್ ಆಗಬೇಕು. ಏನಂತೀಯಮ್ಮ? ಹಾಂ, ಸೊ ನಾವು ಆರ್ಡರ್ ಮಾಡಿದ ಸ್ಯಾಂಡ್ವಿಚ್ ಬಂತು ಗಾಯ್ಸ್. ಹೆಂಗಿದೆ ಮ್ಯಾಮ್ ಟೇಸ್ಟ್? ಓಕೆ ಅಷ್ಟೇ, ಇಲ್ಲೆಲ್ಲ ಏನು ಜಾಸ್ತಿ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಸೊ ಬನ್ನಿ ತಿನ್ನೋಣ. ಸೊ ಇವಾಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಶಿಮ್ಲಾ ಗಾಯ್ಸ್. ಅಲ್ಲಿ ಹೋಗ್ಬಿಟ್ಟು ರೂಮ್ ಚೆಕ್-ಇನ್ ಆಗಿಬಿಟ್ಟು ಸೊ ಲೆಟ್ಸ್ ಡಿಸ್ಕವರ್ ಸಮ್ ಆಫ್ ದಿ ಲೊಕೇಶನ್ಸ್ ಇನ್ ದ ಮಾಲ್ ರೋಡ್. ಆ್ಯಂಡ್ ಅಲ್ಲಿ ಜಾಗೋ ಟೆಂಪಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಅಲ್ಲೊಂದು ಪ್ರಾಮಿನೆಂಟ್ ಚರ್ಚು ಇದೆ. ಸೊ ಅಲ್ಲೂ ಒಂದು ಕಡೆ ವಿಸಿಟ್ ಮಾಡೋಣ, ಬನ್ನಿ ನೋಡೋಣ. ಸೊ ಫೈನಲಿ ವಿ ಹ್ಯಾವ್ ರೀಚ್ ದ ಶಿಮ್ಲಾ ಗಾಯ್ಸ್. ಇವಾಗ ನಾವಿಲ್ಲಿ ಜೈನ್ಸ್ ರೆಸಾರ್ಟಲ್ಲಿದ್ದೀವಿ. ಫೈನಲಿ ರೂಮಿಗೆ ಬಂದ್ವಿ ಗಾಯ್ಸ್. ಸೊ ಲೆಟ್ ಮಿ ಶೋ ಯು ದ ರೂಮ್. ನೋಡಿ, ಹಾಯ್ ಮಾಮ್. ಸೊ ದಿಸ್ ಇಸ್ ಅವರ್ ರೂಮ್ ಫಾರ್ 2 days.
ಇವತ್ತೊಂದು ನೈಟು ನಾಳೆ ಒಂದು ನೈಟು ಇಲ್ಲೇ ಸ್ಟೇ ಆಗ್ತೀವಿ. ಸೊ ಸಿ ದ ವ್ಯೂ ಗಾಯ್ಸ್, ಇಟ್ಸ್ ಕ್ರೇಜಿ. ಇಲ್ಲಿಂದ ಕಾಣ್ತಿದೆ, ಸಾರಿ, ಕ್ರೇಜಿ ವ್ಯೂ ಗಾಯ್ಸ್. ನೋಡಿ, ಹೆವಿ ಇದೆ. ಸೊ ರೂಮ್ ಟೂರ್ ಎಲ್ಲ ತೋರಿಸಾಯ್ತಲ್ಲ ಗಾಯ್ಸ್. ಸೊ ನಾವು ಇವಾಗ ಫುಡ್ ಆರ್ಡರ್ ಮಾಡಿದ್ವಿ, ಒಂದು ಚಪಾತಿ, ರೈಸ್ ಆ್ಯಂಡ್ ಸಮ್ ದಾಲ್. ಸೊ ಅದು ಇವಾಗ ಬಂದಿದೆ. ಸೊ ಈ ವ್ಯೂವಲ್ಲಿ ಈ ಊಟ ತಿನ್ನೋದೇ ಮಜಾ. ಸೊ 2 ಚಪಾತಿ, ಒಂದು ದಾಲು, ಆಮೇಲೆ ಒಂಚೂರು ರೈಸ್ ಆರ್ಡರ್ ಮಾಡಿದ್ವಿ. ಸೊ ಈ ವ್ಯೂವಲ್ಲಿ ತಿನ್ನೋ ಮಜಾನೇ ಬೇರೆ. ಇವಾಗ ಆದಷ್ಟು ಬೇಗ ತಿನ್ಕೊಂಬಿಟ್ಟು ಒಂದು 4 o'clock ಹಂಗೆ ಜಾಕು ಟೆಂಪಲಿಗೆ ಹೋಗ್ತೀವಿ. ಸೊ ಲೆಟ್ಸ್ ಮೀಟ್ ಅಪ್ ದೇ ಗಾಯ್ಸ್. ಓಕೆ, ಬಾಯ್ ಬಾಯ್ ಬಾಯ್. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಬಿಟ್ಟು ರೂಮೆಲ್ಲ ಬಿಟ್ಟು, ಸೊ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದಿ ಮಾಲ್ ರೋಡ್ ಗಾಯ್ಸ್. ಸೊ ಅಲ್ಲೇ ಜಾಕು ಟೆಂಪಲ್ ಲೊಕೇಟ್ ಆಗಿರೋದು. ಸೊ ಅಲ್ಲಿ ಟ್ರಾಲಿಯಲ್ಲಿ ಹೋಗ್ಬೋದು ಅಂತ ಹೇಳ್ತಾರೆ, ನೋಡೋಣ ಬನ್ನಿ. ಸೊ ಇದೇ ಲಿಫ್ಟಲ್ಲಿ ಬಿಟ್ಟರೆ ಗಾಯ್ಸ್, ಸ್ಟಿಲ್ ಟ್ರಾಲಿ ಈ ಲಿಫ್ಟಲ್ಲಿ ಬಿಟ್ಟರೆ ನಮಗೆ ಹೆಲ್ಪ್ ಮಾಡುತ್ತೆ. ಫಸ್ಟ್ ನಾವು ಮಾಲ್ ರೋಡಿಗೆ ಹೋಗಬೇಕು. ಮಾಲ್ ರೋಡಿಗೆ ಹೋಗಾದ್ಮೇಲೆ ಅಲ್ಲಿ ಟ್ರಾಲಿ ಫೆಸಿಲಿಟಿ ಇರುತ್ತೆ. ದೆನ್ ವಿ ಶುಡ್ ಬೈ ಟಿಕೆಟ್ಸ್ ಇನ್ ದ ಮಾಲ್ ರೋಡ್ ಆ್ಯಂಡ್ ದೆನ್ ವಿ ಶುಡ್ ಗೋ ಟು ಟ್ರಾಲಿ ರೈಡ್. ಸೊ ಬನ್ನಿ ಲಿಫ್ಟ್ ಹತ್ಕೊಂಡು ಹೋಗೋಣ. ಸೊ ಕರೆಂಟ್ಲಿ ವಿ ವರ್ ಇನ್ ಮಾಲ್ ರೋಡ್ ಗಾಯ್ಸ್, ಬಟ್ ಟ್ರಾಲಿ ಫೆಸಿಲಿಟಿ ಕ್ಲೋಸ್ ಆಗಿಬಿಟ್ಟಿದೆ ಅಂತೆ. ಸೊ ಇವಾಗ ಇಲ್ಲೇ ಒಂದು ಚರ್ಚಿಗೆ ವಿಸಿಟ್ ಮಾಡ್ತೀವಿ, ಆಮೇಲೆ ಇಲ್ಲೊಂದು ಲೈಬ್ರರಿ ಇದೆ, ಇಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ಇವತ್ತು ಮತ್ತೆ ರೂಮಿಗೆ ವಾಪಸ್ ಹೋಗ್ತೀವಿ. ಸೊ ನಾಳೆ ಮತ್ತೆ ಈ ಕಡೆ ಜಾಕು ಟೆಂಪಲಿಗೆ ಒಂದು ಕಡೆ ಬರ್ತೀವಿ. ಆಮೇಲೆ ನಾಳೆ ಒಂದು ಕುಫ್ರಿಗೂ ವಿಸಿಟ್ ಮಾಡ್ತೀವಿ. ಅಲ್ಲೆಲ್ಲ ಹಂಗೆ ಅಮ್ಯೂಸ್ಮೆಂಟ್ ಅಡ್ವೆಂಚರ್ಸ್ ಎಲ್ಲ ಇರುತ್ತೆ. ಸೊ ಕಮಾನ್ ಗಾಯ್ಸ್, ಲೆಟ್ಸ್ ಗೋ ಟು ಚರ್ಚ್ ನಾವು. ಸೊ ಹಿಂಗೆ ಚರ್ಚಿಗೆ ಹೋಗೋ ದಾರಿಯಲ್ಲಿ ನಮ್ಮ ಅಮ್ಮ ಒಂದು ಕ್ಲಾತ್ ಅಂಗಡಿ ನೋಡಿದ್ರು ಗಾಯ್ಸ್. ಅಲ್ಲಿ ನನ್ನ ತಂಗಿಗೆ ಒಂದು ಸ್ವೆಟ್ರ್ ತೊಗೊಳೋಣ ಅಂತ ಇಲ್ಲೇ ಬಂದ್ವಿ. ನಾನು ಅದೇ ಗ್ಯಾಪಲ್ಲಿ ಅಲ್ಲೇ ಹಾಟ್ ವೀಲ್ಸ್ ಕಾರ್ಸ್ ಒಂದು 3 ತಗೊಂಬಿಟ್ಟೆ. ಜಸ್ಟ್ ಸಿ ದ ಸನ್ಸೆಟ್ ಗಾಯ್ಸ್. ಹಿಂಗೆ ಇವಾಗ ಜಾಕೋದು ಟ್ರಾಲಿ ಫೆಸಿಲಿಟಿ ಕ್ಲೋಸ್ ಆಗಿಬಿಟ್ಟಿದೆಯಲ್ಲ, ಹಿಂಗೆ ಚರ್ಚ್ ಕಡೆ ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ಸಿ ದ ಸೀನ್ರಿ ಆಫ್ ದಿ ಮಾಲ್ ರೋಡ್ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. लेकिन ये तो मैं मानूंगी, आप बिल्कुल भी ಸೊ ಹಿಂಗೆ ಮಾಲ್ ರೋಡಿಂದ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಚರ್ಚ್ ಹತ್ರ ಬಂದ್ವಿ. ಚರ್ಚ್ ಹತ್ರ ಹಿಂಗೆ ಹಾರ್ಸ್ ರೈಡಿಂಗ್ ಫೆಸಿಲಿಟಿ ಅಂತ ಮಾಡಿದರು. ಹಿಂಗೆ ಯೂಸ್ ಫ್ಯಾನ್ ನಾನು ಮಾಡಬೇಕಂತ ಅನಿಸ್ತು. ಸೊ ಐ ವೆಂಟ್ ಫಾರ್ ಹಾರ್ಸ್ ರೈಡಿಂಗ್. ಸೊ ಹಿಂಗೆ ಚರ್ಚ್ ಕಡೆ ಬರ್ತೀವಿ ಅಂತ ಹೇಳಿದ್ವಲ್ಲ ಗೈಸ್, ಇಲ್ಲಿ ಅದ್ರ ಪಕ್ಕದಲ್ಲೇ ಲೈಬ್ರರಿ ಇರೋದು. ಸೊ ಇಲ್ಲಿ ನೋಡಿ, ಗಾಂಧಿ ತಾತನ ಮೂರ್ತಿ ಹಾಕ್ಬಿಟ್ಟವ್ರೆ. ಇಲ್ಲೇ ಇರೋದು ಲೈಬ್ರರಿ. ಇಲ್ಲಿ ವಿಸಿಟರ್ಸಿಗೆ ಅಲೋ ಇಲ್ಲ ಗೈಸ್, ಇಲ್ಲಿ ಬರೀ ಇಲ್ಲಿನ ಸ್ಟೂಡೆಂಟ್ಸಿಗೆ ಮೆಂಬರ್ಶಿಪ್ ಮಾಡಿಕೊಂಡ್ರೆ ಅಲೋ ಇದೆ ಅಂತೆ. ಹಿಂಗೆ ಈ ಕಡೆ ಸೈಡಿಗೆ ಬಂದರೆ ಅಲ್ಲೇ ಸೈಡಲ್ಲಿ ಚರ್ಚ್ ಕಾಣ್ತಿದೆ. ಹಿಂಗೆ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಡೆ. ಸೊ ಇವಾಗ ಆಚೆ ಎಲ್ಲ ನೋಡಿದಲ್ಲ ಗೈಸ್ ಚರ್ಚನ್ನ. ಇವಾಗ ಬನ್ನಿ ಒಳಗಡೆ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ನೋಡೋಣ. शूज भी रखेंगे तब
ಚರ್ಚು ಲೈಬ್ರರಿ ಅಂತ ಬೇಜಾನ್ ಸುತ್ತಾಡ್ಬಿಟ್ಟು ಗಾಯ್ಸ್, ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಅದಕ್ಕೆ ನಾನು ಮಮ್ಮಿ ಮೆಕ್ಡೊನಾಲ್ಡ್ಸಿಗೆ ಬಂದ್ವಿ. ಇಲ್ಲಿಗೆ ಬಂದಿದ್ದೆ ಸೆಲ್ಫ್ ಆರ್ಡರ್ ಮಾಡ್ಕೊಂಬಿಟ್ಟು ಒಂದು ಚಿಕನ್ ಬರ್ಗರ್ ಮತ್ತು ಒಂದು ಮೆಕ್ ವ್ರಾಪ್ಸ್ ತರಿಸಿದೆ. ಅದ್ರ ಜೊತೆ ಫ್ರೈಸ್ ಕೊಟ್ಟರು. ಹಾಲಿಡೇ ಸ್ಪೆಷಲ್. ಸೊ ಅಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ನಾನು ಮಮ್ಮಿ ತಿನ್ಕೊಂಡಾದ್ಮೇಲೆ ಈ ಕಡೆ ಬರಿಸ್ಟಾಗಿ ಬಂದೆ. ಬರಿಸ್ಟಾದಲ್ಲಿ ಬ್ರೋ ಇಲ್ಲಿ ನೋಡಿ ಬಬಲ್ ಟೀ ಮಾಡಿಕೊಡ್ತಾರೆ ನನಗೆ. ಸೊ ಹಿಂಗೆ ಬಬಲ್ ಟೀ ಇಟ್ಕೊಂಬಿಟ್ಟು ವಿ ಆರ್ ಬ್ಯಾಕ್ ಹೆಡಿಂಗ್ ಟುವರ್ಡ್ಸ್ ಅವರ್ ಟ್ಯಾಕ್ಸಿ ವೆಹಿಕಲ್. ಸೊ ಹಿಂಗೆ ಮಾಲ್ ರೋಡ್ ಸೀನ್ರಿ ನೋಡಿ, ನೈಟಲ್ಲಿ ಹೆಂಗೆ ಕಾಣುತ್ತೆ. ಹಿಂಗೆ ಇಲ್ಲಿ ನೋಡಿ ನಮ್ಮ ಸಿಂಡ್ರೆಲಾ ಮೇಡಮ್ ಅವ್ರು ಹಿಂಗೆ ನಡ್ಕೊಂಬರ್ತಿದ್ದಾರೆ. ಪಾಪ ಮಿಸ್ ವರ್ಲ್ಡ್ ಆಗಬೇಕಿತ್ತು, ಹಿಂಗೆ ಸಂಸಾರ ಕಟ್ಕೊಂಡು ಇವಾಗ ಜೀವನ ಮಾಡ್ತಿದ್ದಾರೆ. ಇರಲಿ ಇಷ್ಟು ಸಣ್ಣ ಹುಟ್ಟಿಸ್ಬಿಟ್ಟಿದ್ದಾರೆ ಇವಾಗ. ಸೊ ಹಿಂಗೆ ಬಂದ್ವಿ, ಹಂಗೆ ಇವಾಗ ಎಲಿವೇಟರ್ ಹತ್ಬಿಟ್ಟು ಮಾಲ್ ರೋಡ್ನ ಎಕ್ಸಿಟ್ ಆಗ್ತೀವಿ. ಸೊ ಎಕ್ಸಿಟ್ ಆಗ್ತಿದ್ದಂಗೆ ಟ್ಯಾಕ್ಸಿನ ಹತ್ಕೊಂಬಿಟ್ಟು ವಿಲ್ ಬಿ ಬ್ಯಾಕ್ ಟು ಜೈನ್ಸ್ ರೆಸಾರ್ಟ್. ಟೈಮ್ ಸ್ಪೆಂಡ್ ಆಯಿತು. ದೆನ್ ವಿ ವರ್ ಬ್ಯಾಕ್ ಟು ಜೈನ್ಸ್ ರೆಸಾರ್ಟ್. ಡಿನ್ನರ್ ಎಲ್ಲ ಪ್ರಿಪೇರ್ ಆಗಿತ್ತು. ಹಿಂಗೆ ಮಾಡ್ಕೊಂಬಿಟ್ಟು ಇವಾಗ ಮಲ್ಕೊಳಕ್ಕೆ ಹೋಗ್ತೀವಿ. ರೆಸ್ಟ್ ಮಾಡಿಬಿಟ್ಟು ದೆನ್ ಐ ವಿಲ್ ಬಿ ಬ್ಯಾಕ್ ಇನ್ ದ ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್, ಲವ್ ಯು ಗಾಯ್ಸ್.